ನಾವು ಆಸಕ್ತಿದಾಯಕ ಜ್ಞಾನದ ಬಗ್ಗೆ ಮಾತನಾಡೋಣ. ಒತ್ತಡದ ವಿರುದ್ಧ ಮತ್ತು ಶಾಂತವಾದ ಮಾನವ ವಾಸನೆಗಳಿಗೆ ವ್ಯತಿರಿಕ್ತವಾಗಿ ಅನುಮತಿಸಿದಾಗ ನಾಯಿಗಳು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಭವಿಷ್ಯದ ಯೋಜನೆಗಳು. ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆಯ ಎಚ್ಚರಿಕೆ ನಾಯಿಗಳ ಪರಿಕಲ್ಪನೆಯನ್ನು ಅರಿತುಕೊಳ್ಳಬಹುದು ಎಂದು ಸಂಶೋಧಕರು ಭಾವಿಸುತ್ತಾರೆ. ಮತ್ತು 10 ನಾಯಿಗಳಲ್ಲಿ 8 ನಾಯಿಗಳು ನಿಮ್ಮಂತೆಯೇ ಟಿವಿಯನ್ನು ಆನಂದಿಸುತ್ತವೆ ಎಂದು ನಮಗೆ ತಿಳಿದಿರಬಹುದು. ಒಳ್ಳೆಯ ನಾಯಿ ಏನು ಮಾಡಲು ಸಾಧ್ಯವಿಲ್ಲ ಎಂದು ವಿಶ್ವವಿದ್ಯಾಲಯವು ಕಂಡುಕೊಂಡಿದೆ. ಹೊಸ ಸಂಶೋಧನೆಯು ಅರಿವಿನ ಆರೋಗ್ಯ, ಒತ್ತಡ ಪರಿಹಾರ, ಅಲರ್ಜಿ ಕಡಿತ ಮತ್ತು ಹೆಚ್ಚಿನವುಗಳಿಗೆ ಹೊಸ ಪ್ರಯೋಜನಗಳನ್ನು ಕಂಡುಕೊಳ್ಳುವುದನ್ನು ಮುಂದುವರೆಸಿದೆ. ಇವೆಲ್ಲವೂ ನಿಷ್ಠಾವಂತ ಪೂಟ್ನ ಕೃತಜ್ಞತೆಯ ಮಾಲೀಕರಿಗೆ ಸೇರಿಕೊಳ್ಳುತ್ತದೆ. ಈಗ ಒಂದು ಹೊಸ ಅಧ್ಯಯನವು ನಮ್ಮ ಕೋರೆಹಲ್ಲು ಸಹಚರರು ಕೇವಲ ವಾಸನೆಯ ಮೂಲಕ ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆಯನ್ನು ಅನುಭವಿಸುತ್ತಿರುವಾಗ ಗುರುತಿಸಬಹುದು ಎಂಬುದಕ್ಕೆ ಪುರಾವೆಗಳನ್ನು ಕಂಡುಹಿಡಿದಿದೆ. ಕೆನಡಾದ ವಿಜ್ಞಾನಿಗಳು 2 ನುರಿತ ಮತ್ತು ಶಿಸ್ತಿನ ನಾಯಿಗಳಾದ ಐವಿ ಮತ್ತು ಕ್ಯಾಲಿಯನ್ನು ಪರಿಮಳ ಆಧಾರಿತ ಲ್ಯಾಬ್ ಪರೀಕ್ಷೆಗಳ ಬ್ಯಾಟರಿಯ ಮೂಲಕ ಓಡಿಸಿದರು. 2 ನಾಯಿಗಳು ಒತ್ತಡದ ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆಯ ಬೆವರು ಮತ್ತು ಸಾಮಾನ್ಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಬಹುದು. 90% ನಿಖರತೆಯೊಂದಿಗೆ ಮಾನವ ಬೆವರು. ನಾಯಿಗಳು ಪ್ರತ್ಯೇಕವಾದ ಮಾದರಿಗಳನ್ನು ಚೆನ್ನಾಗಿ ವಾಸನೆ ಮಾಡುತ್ತಿದ್ದವು. ಅವುಗಳು ಹೋಲಿಸಲು ಮತ್ತು ವ್ಯತಿರಿಕ್ತಗೊಳಿಸಲು ಅವಕಾಶವನ್ನು ಹೊಂದಿಲ್ಲ. ಐವಿ 74% ಮತ್ತು ಕ್ಯಾಲಿ 81% ನಿಖರತೆಯನ್ನು ನಿರ್ವಹಿಸಿದ್ದಾರೆ. ಐವಿ ಮತ್ತು ಕ್ಯಾಲಿ ಇಬ್ಬರೂ ಈ ಕೆಲಸವನ್ನು ಅಂತರ್ಗತವಾಗಿ ಪ್ರೇರೇಪಿಸುತ್ತದೆ ಎಂದು ಅಧ್ಯಯನದ ಪ್ರಮುಖ ಲೇಖಕರು ಹೇಳಿದ್ದಾರೆ. ರುಚಿಕರವಾದ ಹಿಂಸಿಸಲು ಅವರ ಮಿತಿಯಿಲ್ಲದ ಹಸಿವು ಸಹ ಒಂದು ಆಸ್ತಿಯಾಗಿದೆ. ಕೆಲಸವನ್ನು ಪ್ರಾರಂಭಿಸುವುದಕ್ಕಿಂತ ವಿರಾಮವನ್ನು ತೆಗೆದುಕೊಳ್ಳಲು ಅವರಿಗೆ ಮನವರಿಕೆ ಮಾಡುವುದು ತುಂಬಾ ಕಷ್ಟಕರವಾಗಿತ್ತು ಎಂದು ಕೆನಡಾದ ಡಾಲ್ಹೌಸಿ ವಿಶ್ವವಿದ್ಯಾಲಯದ ಮನೋವಿಜ್ಞಾನ ಮತ್ತು ನರವಿಜ್ಞಾನ ವಿಭಾಗದ ಡಾಕ್ಟರೇಟ್ ಅಭ್ಯರ್ಥಿ ಪ್ರಮುಖ ಲೇಖಕಿ ಲಾರಾ ಕಿರೋಜಾ ಹೇಳಿದರು. ಒಂದು ಹೇಳಿಕೆಯಲ್ಲಿ ನಿರ್ದಿಷ್ಟವಾಗಿ ಕ್ಯಾಲಿ ಯಾವುದೇ ಡಿಲಿಡಲಿಯಿಂಗ್ ಇಲ್ಲ ಎಂದು ಖಚಿತಪಡಿಸಿಕೊಂಡರು. ಐಸೋಪ್ರೆನ್ ಮತ್ತು ಮೊನೊಟೆರ್ಪಿನ್ಗಳನ್ನು ಒಳಗೊಂಡಂತೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಆವಿಯಾಗುವ ಮಾನವ ದೇಹದಿಂದ ಉತ್ಪತ್ತಿಯಾಗುವ ಬಾಷ್ಪಶೀಲ ಸಾವಯವ ಸಂಯುಕ್ತಗಳ ಅಣುಗಳ ಪರಿಮಳದ ಪ್ರೊಫೈಲ್ ಎಂದು ಸಂಶೋಧಕರು ವಿವರಿಸಿದ ಪ್ರತಿ ಮಾನವನು ಉತ್ಪಾದಿಸುತ್ತಾನೆ. ಕಿರೋಜಾ ಮತ್ತು ಅವರ ಸಹೋದ್ಯೋಗಿಗಳ ಹೊಸ ಅಧ್ಯಯನದ ಮೊದಲು ನಾಯಿಗಳು ಮಾನವನ ಉಸಿರಾಟ, ಮೂತ್ರ ಮತ್ತು ಬೆವರು ಮತ್ತು ವಿಶೇಷವಾಗಿ ಉಸಿರಾಟದಲ್ಲಿ ಬಾಷ್ಪಶೀಲ ಸಾವಯವ ಸಂಯುಕ್ತಗಳನ್ನು ಕಂಡುಹಿಡಿಯಬಹುದು ಎಂದು ಈಗಾಗಲೇ ತಿಳಿದಿತ್ತು. ನಿರ್ದಿಷ್ಟವಾಗಿ ಕ್ಯಾಲಿ ಯಾವುದೇ ಡಿಲಿಡಲಿಯಿಂಗ್ ಇಲ್ಲ ಎಂದು ಖಚಿತಪಡಿಸಿಕೊಂಡರು. ಐಸೋಪ್ರೆನ್ ಮತ್ತು ಮೊನೊಟೆರ್ಪಿನ್ಗಳನ್ನು ಒಳಗೊಂಡಂತೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಆವಿಯಾಗುವ ಮಾನವ ದೇಹದಿಂದ ಉತ್ಪತ್ತಿಯಾಗುವ ಬಾಷ್ಪಶೀಲ ಸಾವಯವ ಸಂಯುಕ್ತಗಳ ಅಣುಗಳ ಪರಿಮಳದ ಪ್ರೊಫೈಲ್ ಎಂದು ಸಂಶೋಧಕರು ವಿವರಿಸಿದ ಪ್ರತಿ ಮಾನವನು ಉತ್ಪಾದಿಸುತ್ತಾನೆ. ಕಿರೋಜಾ ಮತ್ತು ಅವರ ಸಹೋದ್ಯೋಗಿಗಳ ಹೊಸ ಅಧ್ಯಯನದ ಮೊದಲು ನಾಯಿಗಳು ಮಾನವನ ಉಸಿರಾಟ, ಮೂತ್ರ ಮತ್ತು ಬೆವರು ಮತ್ತು ವಿಶೇಷವಾಗಿ ಉಸಿರಾಟದಲ್ಲಿ ಬಾಷ್ಪಶೀಲ ಸಾವಯವ ಸಂಯುಕ್ತಗಳನ್ನು ಕಂಡುಹಿಡಿಯಬಹುದು ಎಂದು ಈಗಾಗಲೇ ತಿಳಿದಿತ್ತು. ಮಾನವ ದೇಹದಿಂದ ಸ್ರವಿಸುವ ಈ ಅಸಂಖ್ಯಾತ ಬಾಷ್ಪಶೀಲ ಸಾವಯವ ಸಂಯುಕ್ತಗಳು ವಯಸ್ಸು, ಆಹಾರ, ತಳಿಶಾಸ್ತ್ರ, ಜೀವನ ಚಟುವಟಿಕೆಗಳು ಮತ್ತು ಮನಸ್ಥಿತಿಗೆ ಸಂಬಂಧಿಸಿದ ಗುಣಲಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಉದಾಹರಣೆಗೆ ಒತ್ತಡದ ಮಟ್ಟ. ಆದರೆ ಕಿರೋಜಾ ಅವರ ಪ್ರಕಾರ ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆಯ ಸಂಚಿಕೆಗಳಿಗೆ ಸಂಬಂಧಿಸಿರುವ ಬಾಷ್ಪಶೀಲ ಸಾವಯವ ಸಂಯುಕ್ತಗಳನ್ನು ಪತ್ತೆಹಚ್ಚಲು ನಾಯಿಗಳಿಗೆ ತರಬೇತಿ ನೀಡಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಯಾವುದೇ ಪೂರ್ವ ಅಧ್ಯಯನಗಳು ನೋಡಲಿಲ್ಲ. ಅವುಗಳು ಫ್ಲ್ಯಾಶ್ಬ್ಯಾಕ್ಗಳು ಅಥವಾ ಹೆಚ್ಚು ಸೌಮ್ಯವಾದ ಪ್ರಚೋದಕಗಳಿಂದಾಗಿರಬಹುದು. ನಂತರದ ಆಘಾತಕಾರಿ ಸ್ಟ್ರೆಸ್ ಡಿಸಾರ್ಡರ್ ಸೇವಾ ನಾಯಿಗಳಿಗೆ ಈಗಾಗಲೇ ಸಂಕಷ್ಟದ ಸಂಚಿಕೆಗಳಲ್ಲಿ ಜನರಿಗೆ ಸಹಾಯ ಮಾಡಲು ತರಬೇತಿ ನೀಡಲಾಗಿದೆ ಎಂದು ಕಿರೋಜಾ ಹೇಳಿದರು. ಆದಾಗ್ಯೂ ವರ್ತನೆಯ ಮತ್ತು ದೈಹಿಕ ಸೂಚನೆಗಳಿಗೆ ಪ್ರತಿಕ್ರಿಯಿಸಲು ನಾಯಿಗಳಿಗೆ ಪ್ರಸ್ತುತ ತರಬೇತಿ ನೀಡಲಾಗಿದೆ. ನಮ್ಮ ಅಧ್ಯಯನವು ಅವರು ಹೇಳಿದರು. ಕನಿಷ್ಠ ಕೆಲವು ನಾಯಿಗಳು ಉಸಿರಾಟದ ಮೂಲಕ ಈ ಕಂತುಗಳನ್ನು ಸಹ ಪತ್ತೆಹಚ್ಚಬಹುದು ಎಂದು ತೋರಿಸಿದೆ. ನಿಜವಾದ ಪ್ರತಿಭಾನ್ವಿತ ಬಾಂಬ್ ಸ್ನಿಫಿಂಗ್ ನಾಯಿಗಳಿಗಾಗಿ ಕಾನೂನು ಜಾರಿಯ ಅನ್ವೇಷಣೆಯಂತೆಯೇ ಅಲ್ಲ. 25 ಕೋರೆಹಲ್ಲು ಅಭ್ಯರ್ಥಿಗಳ ನಕ್ಷತ್ರ ಹುಡುಕಾಟವನ್ನು ನಡೆಸಲಾಯಿತು. ಇದು ವಾಸನೆ ಪತ್ತೆಗೆ ತರಬೇತಿ ನೀಡಬಹುದು. ಐವಿ ಮತ್ತು ಕ್ಯಾಲಿ ಡಾಲ್ಹೌಸಿ ಸಂಶೋಧಕರ ಕೆಲಸಕ್ಕೆ ಅತ್ಯುತ್ತಮವೆಂದು ಸಾಬೀತಾಯಿತು. ಹೊಸ ಅಧ್ಯಯನಕ್ಕಾಗಿ ತಂಡವು 26 ಮಾನವ ಸ್ವಯಂ ಸೇವಕರನ್ನು ಪರಿಮಳದಾನಿಗಳಾಗಿ ನೇಮಿಸಿಕೊಂಡಿದೆ. ಇದನ್ನು ಗುರುವಾರ ಫ್ರಾಂಟಿಯರ್ಸ್ ಇನ್ ಅಲರ್ಜಿ ಜರ್ನಲ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರತಿಯೊಬ್ಬ ಭಾಗವಹಿಸುವವರು ಆಘಾತದ ಅನುಭವ ಹೊಂದಿರುವ ಜನರು ಆ ಆಘಾತದ ಜ್ಞಾಪನೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ತನಿಖೆ ಮಾಡುವ ಮತ್ತೊಂದು ಅಧ್ಯಯನದಿಂದ ಪಡೆಯಲಾಗಿದೆ. ಆ ಅಧ್ಯಯನದ ಬಹುಪಾಲು ಸ್ವಯಂಸೇವಕರು 54% ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆಯ ರೋಗನಿರ್ಣಯದ ಪರೀಕ್ಷೆಯ ವೈದ್ಯಕೀಯ ವ್ಯಾಖ್ಯಾನವನ್ನು ಪೂರೈಸಿದರು. ಈ ಸ್ವಯಂಸೇವಕರು ತಮ್ಮ ಹಿಂದಿನ ಆಘಾತಕಾರಿ ಅನುಭವಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಚಿಕಿತ್ಸೆಯ ಅವಧಿಗಳಲ್ಲಿ ಕುಳಿತು ತಮ್ಮ ಪರಿಮಳವನ್ನು ದಾನ ಮಾಡಿದರು. ಫೇಸ್ ಮಾಸ್ಕ್.
ಆ ಫೇಸ್ ಮಾಸ್ಕ್ಗಳು ಮತ್ತು ಅವರ ಹೆಚ್ಚು ಆಘಾತ ಮುಕ್ತ ಅವಧಿಗಳಿಂದ ಮುಖವಾಡಗಳನ್ನು ನಂತರ ನಾಯಿ ಪ್ರಯೋಗಗಳಿಗಾಗಿ ಪ್ರತ್ಯೇಕ ಗಾಜಿನ ಶೇಖರಣಾ ಪಾತ್ರೆಗಳಲ್ಲಿ ಠೇವಣಿ ಮಾಡಲಾಯಿತು. ಈ ಸ್ವಯಂಸೇವಕರನ್ನು ಅವರ ಭಾವನೆಗಳು ಮತ್ತು ಒತ್ತಡದ ಮಟ್ಟದ ಸಮೀಕ್ಷೆಗಳನ್ನು ಭರ್ತಿ ಮಾಡಲು ಕೇಳಲಾಯಿತು. ತಂಡದ ಪ್ರಾಯೋಗಿಕ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಸ್ನಿಫಿಂಗ್ ನಾಯಿಗಳಾದ ಐವಿ ಮತ್ತು ಕ್ಯಾಲಿ ನಂತರ ಶಾಂತ ಉಸಿರು ನಿಯಂತ್ರಣ ಫೇಸ್ ಮಾಸ್ಕ್ಗಳು ಮತ್ತು ನಂತರದ ಆಘಾತಕಾರಿ ಒತ್ತಡ ಎರಡರಿಂದಲೂ ತರಬೇತಿ ಪಡೆದವು. ಡಿಸಾರ್ಡರ್ ಒತ್ತಡದ ಪರೀಕ್ಷೆಯ ಮುಖವಾಡಗಳು. ಆದರೆ ನಾಯಿಗಳು 2 ವಿಭಿನ್ನ ಮಾನವ ವಾಸನೆಗಳ ಬಹು ಆಯ್ಕೆಯನ್ನು ಹೊಂದಿರದೆಯೇ ವಾಸನೆಗಳಿಂದ ಒತ್ತಡವನ್ನು ಕಂಡುಹಿಡಿಯಬಹುದೇ ಎಂಬುದು ಪ್ರಮುಖ ಪರೀಕ್ಷೆಗಳಾಗಿವೆ. ಪರೀಕ್ಷೆಗಳು ಡಬಲ್ ಬ್ಲೈಂಡ್ ಆಗಿದ್ದವು, ಅಂದರೆ ನಾಯಿ ಅಥವಾ ಪ್ರಯೋಗವನ್ನು ನಡೆಸುವ ವ್ಯಕ್ತಿಗೆ ಯಾವ ಪರಿಮಳವನ್ನು ಬಳಸಲಾಗುತ್ತಿದೆ ಎಂದು ತಿಳಿದಿರಲಿಲ್ಲ. ಇನ್ನೊಬ್ಬ ಸಂಶೋಧಕನಿಗೆ ಮಾತ್ರ ಆ ಜ್ಞಾನವಿತ್ತು. ಐವಿ ಅವರು ನೋಡಲು ಕೇಳಲಾದ ಯಾವುದಾದರೂ ಧನಾತ್ಮಕ ಮಾದರಿಗಳನ್ನು 76.19% ನಿಖರತೆ ಮತ್ತು ಋಣಾತ್ಮಕ ಮಾದರಿಗಳನ್ನು 41.43% ನಿಖರತೆ ಪತ್ತೆಹಚ್ಚುವಲ್ಲಿ ಸರಿಸುಮಾರು ಸಮಾನವಾಗಿದೆ ಎಂದು ಸಾಬೀತಾಯಿತು. ಈ ಪ್ರಯೋಗಗಳಲ್ಲಿ 71.43% ನಿಖರತೆ ಧನಾತ್ಮಕ ಮಾದರಿಗಳಿಗೆ ಹೋಲಿಸಿದರೆ ಋಣಾತ್ಮಕ ಮಾದರಿಗಳನ್ನು 90.48% ನಿಖರತೆ ಗುರುತಿಸುವಲ್ಲಿ ಕ್ಯಾಲಿ ಉತ್ತಮವಾಗಿ ಸಾಬೀತಾಯಿತು. ಬಹುಮುಖ್ಯವಾಗಿ, ಆದಾಗ್ಯೂ, ಒಮ್ಮೆ ನಾಯಿಗಳಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಸ್ವಯಂಸೇವಕನ ದೃಶ್ಯವನ್ನು ಪತ್ತೆಹಚ್ಚುವಲ್ಲಿ ಉತ್ತಮವಾದವು, ಆ ಜ್ಞಾನವು ಪರೀಕ್ಷೆಯಿಂದ ಪರೀಕ್ಷೆಗೆ ಅವರೊಂದಿಗೆ ಅಂಟಿಕೊಳ್ಳುತ್ತದೆ. ಇದು ಡಾಲ್ಹೌಸಿ ವಿಶ್ವವಿದ್ಯಾನಿಲಯದಲ್ಲಿ ಡಾ. ಶೆರ್ರಿ ಸ್ಟೀವರ್ಟ್ ಅವರ ಕ್ಲಿನಿಕಲ್ ಸೈಕಾಲಜಿ ಲ್ಯಾಬ್ ಮತ್ತು ಡಾ. ಸೈಮನ್ ಗೆಡ್ಬೋಯಿಸ್ಟ್ ನಾಯಿಗಳ ಗ್ರಾಣ ಪ್ರಯೋಗಾಲಯದ ನಡುವಿನ ಬಹುಶಿಸ್ತೀಯ ಸಹಯೋಗವಾಗಿದೆ. ಕಿರೋಜ ಗಮನಿಸಿದರು. ಯಾವುದೇ ಲ್ಯಾಬ್ ಈ ಕೆಲಸವನ್ನು ಸ್ವಂತವಾಗಿ ಮಾಡಲು ಸಾಧ್ಯವಿಲ್ಲ. ನಾವು 2 ವಿಭಿನ್ನ ಪರಿಣತಿಗಳನ್ನು ಒಟ್ಟಿಗೆ ತಂದಿದ್ದೇವೆ. ಹೊರಗಿನ ವೀಕ್ಷಕರು ನಂತರದ ಆಘಾತಕಾರಿ ಒತ್ತಡದ ಅಸ್ವಸ್ಥತೆಯನ್ನು ಅನುಭವಿಸುತ್ತಿರುವ ಮಾನವರಿಂದ ಉತ್ಪತ್ತಿಯಾಗುವ ನಿಖರವಾದ ರಾಸಾಯನಿಕಗಳು ಮತ್ತು ಮಾನವ ಹಾರ್ಮೋನುಗಳು ನಿಜವಾಗಿ ಏನೆಂದು ಹೆಚ್ಚಿನ ಅಧ್ಯಯನದಲ್ಲಿ ಆಸಕ್ತಿಯನ್ನು ವ್ಯಕ್ತಪಡಿಸಿದರು. ಅಧ್ಯಯನವು ದೊಡ್ಡ ಪ್ರಮಾಣದ ಸಂಶೋಧನೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಸೈಟ್ ನ್ಯೂರೋಸೈನ್ಸ್ ನ್ಯೂಸ್ ಪ್ರಕಾರ, ನಾಯಿಗಳು ಒತ್ತಡಕ್ಕೊಳಗಾದ ಉಸಿರಾಟದ ಮಾದರಿಗಳಲ್ಲಿ ಪ್ರತಿಕ್ರಿಯಿಸುವ ನಿರ್ದಿಷ್ಟ ಹಾರ್ಮೋನ್ ಮಾರ್ಗಗಳನ್ನು ಅನ್ವೇಷಿಸಲು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.